Bro, you want water? ಇದು ಪುರಾತನ ಕಾಲದಲ್ಲಿ ದೇವಸ್ಥಾನ. ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವಂಥ ದೇವಸ್ಥಾನ. 1600 ವರ್ಷ ಇತಿಹಾಸ. ಜನ ಸುಳ್ಳ ಗೊತ್ತಿರೋರು ನಿಧಿ. ಅಂತೆ. ಅದೇನೋ ಮೇಲಿಂದ ಮಳೆ ಬಂದಾಗ ಹರ್ಕೊಂಡ್ ಬರೋದಂತ ಕೆಳಗಡೆಗೆ ಫುಲ್ ನೀರು ಫುಲ್ ಪ್ಯೂರ್ ಆಗಿರ್ತದೆ. ಇನ್ನೊಂದು ಇಷ್ಟೇ ಇರೋದು ಬಂಡವಾಳ ಹೊಟ್ಟೋದೆ. ನೀವು ಒಳಗೆ ಹೋಗಿದ್ದೀನಿ ನಾನು. ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. Hi guys, welcome back to my YouTube channel. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಹೋಗ್ತಿರೋಂಥ ಜಾಗ ಬಂದ್ಬಿಟ್ಟು ಶ್ರೀ ಗವಿರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಸೊ ನಿಮ್ಗೆ ಹನಿಯೂರ್ ಹತ್ರ ಬರುತ್ತೆ. ಬೆಂಗಳೂರಿಂದ ಹಾರ್ಡ್ಲಿ ಅಪ್ರಾಕ್ಸಿಮೇಟ್ 80-90 ಕಿಲೋಮೀಟರ್ಸ್ ಇದೆ. ಅಂಡ್ 2 hours ಹಿಡಿಬಹುದು ಮ್ಯಾಕ್ಸಿಮಮ್. ನಿಯರ್ ಟು ಕನಕ್ಪುರ ಏನೋ ಬರುತ್ತೆ ಅನ್ಸುತ್ತೆ. ಕನಕ್ಪುರ, ಚನ್ನರಾಯಪಟ್ಟಣ ಏನೋ. ಸೊ ನಿಯರ್ ಟು ಸಮ್ವೇರ್ ಕನಕ್ಪುರ ಬರುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಸೊ ಟೈಮ್ ಬಂದ್ಬಿಟ್ಟು ಈಗ 7 ಗಂಟೆ. ರೀಚಿಂಗ್ ಟೈಮು 9 ಗಂಟೆ ತೋರಿಸ್ತಾ ಇದೆ. ಸೊ 1.5 hour ಆಲ್ಮೋಸ್ಟ್ 2 hours ತೋರಿಸ್ತಾ ಇದೆ. 7 ಗಂಟೆ ಆಗ್ತಿದ್ದಂಗೆ ಸಿಲ್ಕ್ ಬೋರ್ಡ್ ಹತ್ರ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆನ್ ದ ವೇ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. ಡಿ ಬಾಸ್ ಅಭಿಮಾನಿ ಕಡೆಯಿಂದ ಗರ್ಭಿಣಿಯರಿಗೆ 5 ಕಿಲೋಮೀಟರ್ ಉಚಿತ. ಅವನು ಯಾರು ಸ್ಕೂಟಿ ಅವನು? ನಾನು ಬರೋವರೆಗೂ ನಿಂತ್ಕೊಂಡು ನಾನು ಬಂದ್ಮೇಲೆ ಮೂವ್ ಮಾಡ್ತಿದ್ದಾನೆ ಗಾಡಿನ. 6 ಗಂಟೆ ಮೇಲೆ ಹೊರಟ್ರೆ ಇದೊಂದು ಪ್ರಾಬ್ಲಮ್ಮು. ತುಂಬಾ ಸಿಗ್ನಲ್ಗಳು. ಆಕ್ಸಿಡೆಂಟ್ ಆಯ್ತಾ? ಮಾಡೋದೊಂದೊಂದು ಕತೆ ಅಲ್ಲ ಇವ್ರ ಹತ್ರ. Bro, you want water? ನೋ, ಬೇಡ 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 ಬೇಡ, ಮಲಗಬೇಡಿ ಮಲಗಬೇಡಿ. ಹಾ ಹಾ. ಒಂದ್ಸಲ ನೋಡಿರ್ಬೇಕಾ? Try to squeeze my hand. No, 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 left hand. Squeeze. Okay. Okay, like. ಅವ್ರಿಗಿನ್ನು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಈ ತರ ಎಡ್ಜ್ ಇತ್ತಲ್ವಾ ಇಲ್ಲಿ. ಸೊ ಈ ತರ ಎಡ್ಜ್ ಅಲ್ಲಿ ಹತ್ಸಕ್ ಹೋಗಿ ಬಿದ್ದಿರೋದು ಅವರು. ಅಂಡ್ ಅದು ಸ್ವಲ್ಪ ಲೆಫ್ಟ್ ಶೋಲ್ಡರ್ ಗೆ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ. ಬಟ್ ಅದೇನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಸೊ ಅವ್ರು ಜಸ್ಟ್ ಫಸ್ಟ್ ಏಡ್ ಮಾಡಿದ್ದಾರೆ. ಅದು ಸ್ವಲ್ಪ ಆಬ್ವಿಯಸ್ಲಿ ಸ್ವಲ್ಪ ಇದಾಗ್ಬಿಟ್ಟಿದೆ, ಗಾಯ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಟಿ ಇಂಜೆಕ್ಷನ್ ಅಂತೆ ಆಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೇಳೋದು, ಯಾವಾಗ್ಲೂ ರೈಡಿಂಗ್ ಅಂತ ಹೋಗೋದಿದ್ರೆ ಗೇರ್ಸ್ ಹಾಕೊಳ್ಳಿ, ಗೇರ್ಸ್ ಪರ್ಚೇಸ್ ಮಾಡಿ. ಸೊ ಇವಾಗ
ಹೋಪ್ಫುಲಿ ಅವ್ರಿಗೇನು ಆಗಿರಲ್ಲ ಅನ್ಕೊಂತೀನಿ. ಬಟ್ ಏನ್ ಗೇರ್ಸ್ ನಿಮಗೆ 5-6 ಸಾವಿರಕ್ಕೆಲ್ಲ ಸಿಕ್ಬಿಡುತ್ತೆ. ಜಾಕೆಟು ಒಂದ್ 5-6 ಸಾವಿರಕ್ಕೆ, ಪ್ಯಾಂಟು ಒಂದ್ 5-6 ಸಾವಿರಕ್ಕೆ, ಇಲ್ಲ 7 ಸಾವಿರಕ್ಕೆ ಸಿಕ್ಬಿಡುತ್ತೆ. ಸೊ ಅವ್ರೇನು ಹಾಕೊಂಡಿರ್ಲಿಲ್ಲ. ಒಂದು ಏನಂತಾರೆ ಅದಕ್ಕೆ ನಾರ್ಮಲ್ ಹೂಡಿ ಟೈಪ್ ಬರುತ್ತಲ್ವಾ, ಸೊ ಅದನ್ನ ಹಾಕೊಂಡಿದ್ರು. ಹಾಗಾಗಿ ಈ ಲೆಫ್ಟ್ ಸೈಡ್ ಏನ್ ಬರುತ್ತೆ ಈ ಸೈಡು, ಸೊ ತುಂಬಾ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ ಅವ್ರಿಗೆ. ಸ್ಟ್ರೈಟು ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಟೈಮ್ ಈಗ 8:15 ಆಯ್ತಾ. ಸೊ ಹಾಗಾಗಿ ನಾನು ಅರ್ಧ ಗಂಟೆ 3/4 ಗಂಟೆ ಅನ್ಕೊಳ್ಳಿ, ಸೊ ಅವ್ರ ಜೊತೆನೇ ಇದ್ದೆ. years later. ಮಂದಾರತಿ ವೈಭವ್ ವೆಜ್. ಮಳೆ ಬೇರೆ ಉದುರುತ್ತಾ ಇದೆ, 1-2 ಹನಿ ಬಿತ್ತು. ಸೊ ಲೆಟ್ಸ್ ಗೋ. ಸೊ ಟೈಮ್ ಬಂದ್ಬಿಟ್ಟು ಈಗ 9:15. ಸೊ ಹೋಟೆಲ್ ಮಂದಾರತಿ ವೈಭವ್ ವೆಜ್. ಸೊ ಅಲ್ಲಿ ನಿಲ್ಸಿದ್ದೆ ಬ್ರೇಕ್ಫಾಸ್ಟ್ಗೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಹೊರಟಿದ್ದೀನಿ. ಇನ್ನೂ ಒಂದು 58 ನಿಮಿಷ ಇದೆ, 47 ಕಿಲೋಮೀಟರ್ ಇದೆ. ಸೊ ರೈಸ್ ಬಾತ್ ತಿಂದೆ, ಚೆನ್ನಾಗಿತ್ತು ರೈಸ್ ಬಾತ್, ತೊಂದ್ರೆ ಇಲ್ಲ. 2 ಪ್ಲೇಟ್ ತಿಂದೆ, ಯಾಕಂದ್ರೆ 1 ಪ್ಲೇಟ್ ಅಲ್ಲಿ ಇಷ್ಟೇ ಕೊಡ್ತಾರೆ, ಅದು ಅದಕ್ಕೂ ಸಾಲೋದಿಲ್ಲ. ಸೊ 2 ಪ್ಲೇಟ್ ಆದ್ರೆ ಒಂದ್ ತಕ್ಕ ಮಟ್ಟಿಗೆ ಓಕೆ. ಸೊ ಬಿಸಿಲಿದ್ರೆ ಸ್ವಲ್ಪ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಮಳೆ ಬರಬಾರ್ದು ಅಷ್ಟೇನೆ. ಸೊ ವೆದರ್ ಇದೇ ತರ ಕ್ಲೌಡಿ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇನ್ನು ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ದೇವಸ್ಥಾನ ಆಲ್ಮೋಸ್ಟ್ 1600 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ ಪ್ರಕಾರ. ಸೊ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಅವೈಲೇಬಲ್ ಇದೆ ದೇವಸ್ಥಾನದ ಬಗ್ಗೆ. ಸೊ ನೋಡೋಣ, ಟೆಂಪಲ್ ರಶ್ ಇಲ್ಲ ಅಂದ್ರೆ ಅರ್ಚಕರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ನೀವು ಬ್ಯಾಂಗ್ಳೂರಿಂದ ಕನಕಪುರ ಕಡೆ ಹೋಗ್ಬೇಕಾದ್ರೆ ಸೊ ನಿಮ್ಗೆ ಡೈವರ್ಷನ್ ಸಿಗುತ್ತೆ ಬಲಗಡೆಗೆ. ಸೊ ಅದ್ರ ಬಲಗಡೆಯಿಂದ ಡೈವರ್ಷನ್ ತಗೊಂಡ್ರೆ ನಿಮಗೆ 18 ಕಿಲೋಮೀಟರ್ ಇದೆ ದೇವಸ್ಥಾನಕ್ಕೆ. ರೈನ್ ಕೋಟ್ ಬೇರೆ ತಂದಿಲ್ಲ. ನಾದ್ರೂ ಮಳೆ ಹಿಡ್ಕೊಂತು ಅಂತ ಅಂದ್ರೆ ಒಂದು ನೆನ್ಕೊಂಡ್ ಬರ್ಬೇಕು, ಇಲ್ಲ ಮಳೆ ನಿಲ್ಲೋವರೆಗೂ ಎಲ್ಲಾದ್ರೂ ನಿಲ್ಬೇಕು ನಾನು. ಕುರುಬರಹಳ್ಳಿ. ಸೊ ಇಲ್ಲಿ ಲೆಫ್ಟ್ ತಗೋಬೇಕು. ಸೊ ಇಲ್ಲಿಂದ ಬರೀ 10 ಕಿಲೋಮೀಟರ್ ಇದೆ ಅಷ್ಟೇ ಟೆಂಪಲ್ಲು. ಸೊ ಇಲ್ಲಿ ರೈಟ್ ತಗೋಬೇಕು ನಾವು. ಸೊ ಮೋಸ್ಟ್ಲಿ ಅದೇ ಅನ್ಸುತ್ತೆ ಟೆಂಪಲ್ಲು. ನಾನು ತೋರಿಸ್ತೀನಿ ನಿಮಗೆ ಫೋನಲ್ಲಿ ರೆಕಾರ್ಡ್ ಮಾಡಿಬಿಟ್ಟು. ಸೊ ಇಲ್ಲೇನು ಕಾಣಿಸ್ತಾ ಇದೆಯಲ್ವಾ, ಸೊ ಅಲ್ಲಿಗೆ ಹೋಗ್ಬೇಕು ನಾವು. ಆ್ಯಕ್ಚುಲಿ ನೋಡಿ ಈ ಥರ ಕಾಣಿಸುತ್ತೆ ಅದು. ಸೊ ಲೆಟ್ಸ್ ಗೋ. ಇದು ಪುರಾತನ ಕಾಲದ ದೇವಸ್ಥಾನ. ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವಂಥ ದೇವಸ್ಥಾನ. 1600 ವರ್ಷ ಇತಿಹಾಸ ಇದೆ. ಇದು ಶುಂಗು ಮಹರ್ಷಿಗಳು ಬಂದು ತಪಸ್ಸು ಮಾಡೋ ಸ್ಥಳ ಅಂತ ಹೇಳಿ ಅದು ಉದ್ಭವ ರಂಗನಾಥ ಕಡೆದು. ಇದು ರಂಗನಾಥ ಮಾಂಡವೀರು ಶುಂಗು ಮಹರ್ಷಿಗಳನ್ನು ಹೊರನಾಡು ಶೃಂಗೇರಿ ಕಿಗ್ಗ ಕರ್ಕೊಂಡು ಹೋದ್ಮೇಲೆ ಮಳೆ ಬೆಳೆ ಇಲ್ಲಿ ಕಮ್ಮಿ ಆಯಿತು. ಅದಕ್ಕೆ ಮೊದಲೇ ಮಳೆ ಬೆಳೆ ಯತಿಯಾಗಿ ಆಗ್ತಾ ಇತ್ತು. ಆಗಿನಿಂದ ಇದು ಮಾಂಡವಿ ಋಷಿಗಳು ಮಾಡಿರುವಂಥದ್ದು ರಂಗನಾಥ. ಅದಕ್ಕೆ ಗವಿನಲ್ಲಿದ್ದಕ್ಕೆ ಗವಿರಂಗ ಅಂತ ಹೇಳಿ ಈ ಸಿಂಗರಾಯಪುರ, ತನಿಯೂರು, ಕೋಡಿಯೂಸಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಗಿನಿಂದ ಋಷಿಮುನಿಗಳು ಕಟ್ಟಿರುವಂಥ ಸ್ಥಳ ಇದು. ಏನೇ ಮಾಡೋದ್ರೂ ಇಲ್ಲಿ ಅದಕ್ಕೆ ಆಡ್ಯ 48 ದಿನದಲ್ಲೇ ಈಗ ದೇವಸ್ಥಾನ ಕಟ್ಟಿ ಓಪನ್ ಆಗಿದೆ. ರಸ್ತೆ ಇದೆ, 10 ಮೆಟ್ಲು ಇದೆ. ಯಾವುದೇ ಕಾರಣದಲ್ಲಿ ಏನೇ ಆರೈಕೆ ಮಾಡ್ಕೊಂಡು ಹೋದ್ರೆ ಸ್ಥಳ ಪುರಾಣದಲ್ಲಿ ಚೆನ್ನಾಗಿದೆ. ಅವಾಗ ಶ್ರೀರಾಮಚಂದ್ರನ ಇಲ್ಲೆಲ್ಲ ಓಡಾಡೋ ಸ್ಥಳಕ್ಕೆ ಅದಕ್ಕೆ ಬಿಲ್ಸೊಣೆ ಅಂತ ಹೇಳಿ ಮುಂದೆ ಒಂದು ಸೊಣೆ ಇದೆ. ಆ ಸೊಣೆಯಿಂದನೇ ಮಹತ್ವದ ನೀರು ಯಾವಾಗೂ ತೀರೋದೇ ಇಲ್ಲ. ಅಲ್ಲಿ ದೇವರಾಯನ ತಿರುಗುತ್ತರ ಅದು ಬಿಲ್ಸೊಣೆ ಅಂತ, ಬಿಲ್ನಲ್ಲಿ ಹೊಡೆದೇ ತೆಗೆದಿರುವಂಥದ್ದು. ಇದು ರಂಗನಾಥ ದೇವಸ್ಥಾನ. ಪಕ್ಕದಲ್ಲಿ ಆಂಜನೇಯ ಮೇಲ್ಗಡೆ, ಅದ್ರ ಪಕ್ಕದಲ್ಲಿ ಪಾದರೆ ಅಂತ, ಅದ್ರ ಪಕ್ಕದಲ್ಲಿ ಬಾಗಿಲು ಭೈರವೇಶ್ವರ ದೇವರು ಇಟ್ಟಿರುವಂಥದ್ದು ಪಾದರೆ. ಇದು ಶುಂಗು ಮಹರ್ಷಿ ಆಶ್ರಮ. ಗವಿನಲ್ಲಿದ್ದಕ್ಕೆ ಗವಿರಂಗ ಅಂತ ಹೆಸರು. ಏನೇ ಮಾಡಿದ್ರೂ ಬಹಳ ಅದ್ಭುತವಾಗುತ್ತೆ. ಪ್ರತಿಯೊಂದು ಹಬ್ಬಗಳಲ್ಲಿ ವಿಶೇಷ ಪೂಜೆ ನಡೀತದೆ. ಪ್ರತಿಯೊಂದು ಶನಿವಾರದಲ್ಲೇ ವಿಶೇಷ ಪೂಜೆ ನಡೀತದೆ. ಪ್ರತಿಯೊಂದು ಶನಿವಾರದಲ್ಲೂ ಅನ್ನದಾಸೋಹ ನಡೀತದೆ. ಅದು ಋಷಿಮುನಿಗಳು ಕಟ್ಟಿರುವಂಥ ಸ್ಥಳನೇ. ಹೊರನಾಡು ಶೃಂಗೇರಿ ಕಿಗ್ಗದಲ್ಲಿ ಐಕ್ಯ ಆಗಿದ್ದಾರೆ. ಶುಂಗು ಮಹರ್ಷಿಗಳು ತಪಸ್ ಮಾಡ್ತಿದ್ರು. 1000 ವರ್ಷ ಹಿಂದೆನೆ ಬಂದು ಮಾಂಡವಿ ಋಷಿಗಳು ಸೇರ್ಕೊಂಡು ಇದು ರಂಗನಾಥ ಅಂತ ಹೇಳಿ ರಂಗನಾಥನ ಸ್ಥಾಪನೆ ಮಾಡಿದ್ದಾರೆ. ಇದು ಶುಂಗು ಮಹರ್ಷಿಗಳು ತಪಸ್ ಮಾಡ್ತಿದ್ದಕ್ಕೆ ಅದು ಶೃಂಗರಾಜಿಪುರ. ಹನಿಯೂರ ಮೇಲೆ ಹನಿಯೂರು ಅಂತ ಹೇಳಿದ್ಗೆ ಮಳೆ ಬಂದ್ರೆ ಅನ್ಕೊಂಡೋಯ್ತಿತ್ತು.
ಎಲ್ಲೇ ಮಳೆ ಇಲ್ಲ ಅಂದ್ರೆ ಇಲ್ಲಿ ಮಳೆ ಆಯ್ತಿತ್ತು ಈ ಕಡೆ. ಅದಕ್ಕೆ ಅನಿಯರು ಅಂತ ಹೆಸರು ಬಂತು. ದೀಪಾವಳಿ ತಿಂಗಳಲ್ಲಿ ತೆಪ್ಪೋತ್ಸವ ಆಗುತ್ತೆ. ತುಳಸಿ ಹಬ್ಬದ ದಿನನೇ ತೆಪ್ಪೋತ್ಸವ. ಶ್ರೀರಾಮನವಮಿ ನಡೆಯುತ್ತದೆ, ಯುಗಾದಿ ನಡೆಯುತ್ತದೆ, ದೀಪಾವಳಿ ನಡೆಯುತ್ತದೆ. ದೀಪಾವಳಿನಲ್ಲಿ ದೀಪಾಲಂಕಾರ, ಶ್ರಾವಣದಲ್ಲಿ ವಿಶೇಷ ಪೂಜೆ, ವಿಶೇಷ ಉತ್ಸವ, ಅಲಂಕಾರ, ಮಹಾಮಂಗಳ. ಸೂರ್ಯ ಪರಿಚಯ ಆಗುತ್ತೆ, ಒಂದು 7 ಅಭಿಷೇಕ ಆಗುತ್ತೆ. ಇದನ್ನೇ ಬೆಳಗ್ಗೆ ಪ್ರಸಾದ ನೈವೇದ್ಯ, 9ನೇದು ಸೂರ್ಯ ರಶ್ಮಿ ಆದಮೇಲೆ ಉತ್ಸವ ಆಗುತ್ತೆ. ಭಕ್ತಾದಿಗಳೆಲ್ಲ ಗ್ರಾಮಸ್ಥರು ಎಲ್ಲ 7, 8, 9 ಗ್ರಾಮಸ್ಥರೆಲ್ಲ ಬಂದು ಉತ್ಸವ ಮಾಡುವ ದೇವರು ಹಿಡ್ಕೊಂಡು ಹೋಗ್ತಾರೆ. ರಥೋತ್ಸವ ಇದು ಮುಜರಾಯಿ ಮುಜರಾಯಿಗೆ ಪ್ರವಾಸೋದ್ಯಮಕ್ಕೆ ಈಗ 10 ವರ್ಷ 12 ವರ್ಷ ಹೆಚ್ಚಿಗೆ. ಅಂದ್ರೆ ನಿಮ್ಮ ಮನೆತನದವರೇ ನಮ್ಮ ವಂಶಸ್ಥರೇ ಇತ್ತು. ನಮ್ಮ ವಂಶಸ್ಥ ನೀವು ಎಷ್ಟನೇ ತಲೆಮಾರು? ಸರ್, ನಾವು ಆ ಕಾಲದಿಂದ ಈ ಕಾಲದವರೆಗೂ ನಾವು ಈ ದೇವಸ್ಥಾನದಲ್ಲೇ ಇದ್ದೀವಿ. ನಮ್ಮ ವಂಶಸ್ಥರು ಈ ಕಾಲದಲ್ಲೇ ಇದ್ದಾರೆ. ನಿಮ್ಮ ಹೆಸರು? ಚೆನ್ನಕೇಶವ ಪ್ರಧಾನ ಅರ್ಚಕರು. ಬೇಕಾದ್ರೆ ನಂಬರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ 9741067774. ಸೊ ಅಲ್ಲಿ ಟೆಂಪಲ್ ಇರೋದು, ಓಕೆನಾ? ಸೊ ಅಲ್ಲಿ ಟೆಂಪಲ್ ಇರೋದು. ಸೊ ಇಲ್ಲೊಂದೇನೋ ಆಂಜನೇಯಂದು ಟೆಂಪಲ್ ಅಂತ ಏನೋ ಅಂದರು. ಸೊ ಅದು ಮುಗಿಸ್ಕೊಂಡು ನೀವು ಆ್ಯಕ್ಚುಲಿ ಈ ಕಡೆ ಬಂದರೆ ಮೋಸ್ಟ್ಲಿ ಇಲ್ಲಿ ಅದೇನು ರಾಮ ಬಾಣ ಬಿಟ್ಟು ನೀರು ಬರ್ಸಿದ್ದು ಅಂತ ಹೇಳಿದ್ರಲ್ವ. ಸೊ ಮೋಸ್ಟ್ಲಿ ಈ ಕಡೆ ಹೋಗ್ಬೇಕನ್ಸುತ್ತೆ. ಅಲ್ಲಿ ದೊಡ್ಡ ಕಲ್ಲು ಕಾಣಿಸ್ತಾ ಇದೆಯಲ್ವಾ, ಈ ಕಲ್ಲು. ಸೊ ಈ ಕಲ್ಲು ಹತ್ರ ಇಲ್ಲೇನೋ ಮಾಡಿದ್ದಾರೆ, ಗೊತ್ತಿಲ್ಲ ಅದೇನಂತ. ಏನಿಲ್ಲ, ಇದು ಒಳಗಡೆ ಖಾಲಿ. ಫುಲ್ ನೀರು ಫುಲ್ ಪ್ಯೂರ್ ಆಗಿರ್ತದೆ. ನೋಡಿ ಇಷ್ಟೇ ಇರೋದು. ಬಂಡವಾಳ ಹೊಟ್ಟೋಗದೆ. ನೀವು ಒಳಕ್ ಹೋಗಿದ್ದೀನಿ, ನಾನು ಒಳಕ್ ಹೋಗಿ ಮಕ್ಕ ಬಂದಿದ್ದೀನಿ. ಎಷ್ಟಾಗ ಮಗಿ ಸರಿ ಆಗಲ್ಲ. ಬಗಲ್ತದ ಐಸ್ ಇದ್ದಂಗೆ ಅದೇ. ನಿಧಾನ ಸುಳ್ಳ ಗೊತ್ತಿಲ್ಲ ಅವರು. ನಿಧಿ ಅಂತೆ ಅದೇನೋ ಮೇಲಿಂದ ಮಳೆ ಬಂದಾಗ ಹರ್ಕೊಂಡ್ ಬರೋದಂತ ಕೆಳಗಡೆಗೆ. ನಿಧಾನ ಸುಳ್ಳ ಗೊತ್ತಿಲ್ಲ ಅವರು. ಫುಲ್ ಮಸ್ತ್ ವ್ಯೂ ಸಿಗುತ್ತೆ ಮಾತ್ರ ನೋಡಿ. ಇಲ್ಲಿ ಈ ಥರ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ, ಫುಲ್ ಪೀಸ್ಫುಲ್ ಆಗಿದೆ. ಬನ್ನಿ, ಎಂಜಾಯ್ ಮಾಡಿ. ಬಟ್ ಕಸ ಮಾತ್ರ ಹಾಕ್ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಸೊ ನಾನು ತೋರಿಸ್ತೀನಿ. ಸೊ ಈ ಥರ ನೋಡಿ, ಬಂದು ಎಂಜಾಯ್ ಮಾಡ್ತಾರೆ. ಬಟ್ ಪ್ಲಾಸ್ಟಿಕ್ ಎಲ್ಲ ಅಲ್ಲಲ್ಲೇ ಬಿಸಾಕಿ ಹೋಗ್ಬಿಡ್ತಾರೆ. ಸೊ ದಯವಿಟ್ಟು ಆ ಥರ ಮಾಡಿಬಿಡಿ. ಯಾವುದು ಪ್ರಾಣಿ ಗಿಣಿ ಬರ್ತಾ ಇದ್ರೆ ಸಾಕು. ಮುಳ್ಳುಗಳಿದ್ದಾವೆ, ಸೊ ನೋಡ್ಕೊಂಡು ಬರಬೇಕು. ಸೊ ಏನು ಗೊತ್ತಾ, ನಾನು ಆ್ಯಕ್ಚುಲಿ ಆವಾಗಲೇ ಇಲ್ಲಿ ಹೋಗಿದ್ದೆ, ಆಯಿತಾ? ಸೊ ಇಲ್ಲೇನಿದೆ ಅಲ್ಲಿ ಹೋಗಿದ್ದೆ. ಬಟ್ ಅದಲ್ಲ, ಆ್ಯಕ್ಚುಲಿ ಅದು ಇರೋದು ಇಲ್ಲೇ. ಇಲ್ಲೇನು ಕಾಣಿಸ್ತಾ ಇದೆಯಲ್ವಾ? ಸೊ ಅದು ಸೊಣೆ ಅಂತಾರೆ ಅದಕ್ಕೆ. ಅಂದರೆ ಬಾಣ ಬಿಟ್ಟು ಅಲ್ಲಿಂದ ನೀರು ಇದು ಮಾಡಿರೋದು ಅಂತ ಅರ್ಥ. ಸೊ ನೀವು ಇಲ್ಲಿಂದ ನಡ್ಕೊಂಬರ್ಬೇಕು. ಇವಾಗೆಲ್ಲ ಬೆಂಕಿ ಹಾಕಿಬಿಟ್ಟು ಸ್ವಲ್ಪ ಸುಟ್ಟಿದ್ದಾರೆ ಅಲ್ವಾ, ಸೊ ಹಾಗಾಗಿ ಆರಾಮಾಗಿ ನಡ್ಕೊಂಬರೋ ಥರ ಇದೆ. ಸೊ ಈ ಬಂಡೆ ಮೇಲೆ ಹತ್ತಿ ನಿಂತರೆ ನಿಮಗೆ ನೋಡಿ ಈ ಕಡೆ ಜಾಗ ಇದೆ ಇಳ್ದೋಗೋದಕ್ಕೆ ಇಲ್ಲಿಂದ. ಸೊ ಇಲ್ಲಿ ಹತ್ತೋದೇ ಕಷ್ಟ, ಇಷ್ಟು ಜಾಗ ಇದೆ, ಎತ್ತರ ಇದೆ. ಇಲ್ಲಿಂದ ಇಲ್ಲಿಗೆ, ಇಲ್ಲೇನು ನೋಡ್ತೀರಾ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಎತ್ತರ ಇದೆ. ಹಾಗಾಗಿ ಹತ್ತೋದು ಅಷ್ಟೊಂದು ಈಸಿ ಅಲ್ಲ. ಇದೇನೆ ಒಳಗಡೆ ಏನಿಲ್ಲ. ಅದು ನೀರು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಒಳಗಡೆ ಪುಷ್ ಮಾಡ್ತೀನಿ. ನೋಡಿ, ಆ ಸೊಣೆ ಅಂದರೆ ಇಷ್ಟೇ, ಏನಿಲ್ಲ. ಒಳಗಡೆ ಹೋಗೋದಕ್ಕಾಗೋದಿಲ್ಲ, ನೀರಲ್ಲಿ ಎಲ್ಲಿಂದನೂ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ಟೋರ್ ಆಗಿದೆ ನೀರು. ಸೊ ಈ ಪೋರ್ಷನಲ್ಲಿ ನೀವು ಕಾಲಿಟ್ಟರೆ ಆರಾಮಾಗಿ ಹತ್ಬೋದು. ಇಲ್ಲಿಂದ ಹತ್ತಿ ಇಲ್ಲಿ ಕಾಲಿಟ್ಕೊಂಡು ಆರಾಮಾಗಿ ಏನಿದೆ ಇಲ್ಲಿ, ಸೊ ಇಲ್ಲಿ ಹತ್ಕೊಂಡು ಈ ಥರ ಹೋಗ್ಬೋದು. ಸೊ ಇಲ್ಲಿವರೆಗೂ ಇಲ್ಲಿ ತೊಂದರೆ ಇಲ್ಲ, ಆರಾಮಾಗಿ ನಿಲ್ಬೋದು, ಅಷ್ಟು ಜಾಗ ಇದೆ. ಬಟ್ ಇಲ್ಲಿಂದ ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ. ಸೊ ಗೈಸ್, ಟೈಮ್ ಬಂದುಬಿಟ್ಟು ಈಗ 1:15. ಸೊ ಎಲ್ಲ ನೋಡ್ಕೊಂಡ್ಬಿಟ್ಟು ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಶನಿವಾರ ಅನ್ನ ಸಂತರ್ಪಣೆ ಇರುತ್ತೆ ದೇವಸ್ಥಾನದಲ್ಲೇ ಮಧ್ಯಾಹ್ನ. ಸೊ ಹಾಗಾಗಿ ಶನಿವಾರ ಯಾರಾದರೂ ಬರೋರಿದ್ರೆ ಮಧ್ಯಾಹ್ನ ಊಟ ಮಾಡ್ಬೋದು, ಪ್ರಸಾದ ಸೇವಿಸ್ಬೋದು.
ನಿಮಗೆ ಒಂದು ತೋರಿಸಿ ನೋಡಿ, ಹಾವು ದೊಡ್ಡದೇನೆ ಇದು. ಅದು ದೊಡ್ಡ ಹಾವೇ ಅನ್ಸುತ್ತೆ, ಫುಲ್ ಪಚ್ಚಡಿ ಆಗ್ಬಿಟ್ಟಿದೆ. ವೆಹಿಕಲ್ ಎಲ್ಲ ನೈಟ್ ಟೈಮ್ ಇರ್ತಾವಲ್ವಾ, ಗೊತ್ತಾಗಲ್ಲ. ಫುಲ್ ಅದ್ರ ಬಾಲ ಗೀಲ ನೋಡಿ, ಹೊಟ್ಟೆ ಎಲ್ಲ ಫುಲ್ ಚಿತ್ರಣ ಆಗ್ಬಿಟ್ಟಿದೆ. ಎಷ್ಟೇ ಹುಷಾರಾಗಿದ್ರು ಇಲ್ಲಿ ನೈಟ್ ಟೈಮು ಸ್ಟ್ರೀಟ್ ಲೈಟ್ ಇರಲ್ಲ ಅಲ್ವಾ, ಸೊ ಈ ಥರ ರಸ್ತೆ ದಾಟ್ತಾ ಇದ್ರೆ ಗೊತ್ತಾಗಲ್ಲ, ವೆಹಿಕಲ್ಗಳು ಸ್ಪೀಡಾಗಿ ಪಾಸ್ ಆಗಿಬಿಡ್ತವೆ. ಸೊ ಫೈನಲಿ ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ. ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.